ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಎಷ್ಟೋ ಜನ ಫಾರಿನ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ವಿದೇಶಗಳಲ್ಲಿ ಉದ್ಯೋಗ ಮಾಡ್ತಿರ್ತಾರೆ. ಭಾರತದಲ್ಲಿ ಕುಟುಂಬ ಬಿಟ್ಟು ದೂರ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಯಾಕಂದರೆ NRIಗಳು ಅಂದ ತಕ್ಷಣ ಅಮೆರಿಕ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಿರೋರು, ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಮಾತ್ರ ಅಲ್ಲ, ಅವರು ಇರ್ತಾರೆ. ಜೊತೆಗೆ ಗಲ್ಫ್ ಕಂಟ್ರೀಸಲ್ಲಿ, ಇತ್ತೀಚೆಗೆ ಆಸಿಯಾನ್ ರಾಷ್ಟ್ರಗಳಲ್ಲೂ ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ಇರ್ತಾರೆ. ಆಗಾಗ ಭಾರತಕ್ಕೆ ಬಂದು ಕುಟುಂಬ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಜಾಸ್ತಿ ಟೈಮ್ ಇರೋದಿಲ್ಲ. ಅಂತ NRIಗಳಲ್ಲಿ ಕೆಲವರು ಇನ್ಶೂರೆನ್ಸ್ಗಳನ್ನು ತಗೊಂಡಿರಬಹುದು, ಕೆಲವರು ತಗೊಂಡಿಲ್ಲದೆ ಇರಬಹುದು. ಆದರೆ ಇನ್ಶೂರೆನ್ಸ್ ಅನ್ನೋದು, ಅದರಲ್ಲೂ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಭಾರತದಲ್ಲಿ ತಗೊಂಡಿದ್ರೆ NRIಗಳ ಕುಟುಂಬಕ್ಕೆ ದೊಡ್ಡ ಲೈಫ್ ಸೆಕ್ಯೂರಿಟಿ ಸಿಗುತ್ತೆ, ಎಕಾನಮಿಕ್ ಸೆಕ್ಯೂರಿಟಿ, ಆರ್ಥಿಕ ಸೆಕ್ಯೂರಿಟಿ ಸಿಗುತ್ತೆ. ಸೊ ಈ ವರದಿಯಲ್ಲಿ ವಿಶೇಷವಾಗಿ NRIಗಳಿಗೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಥವಾ ಅನಿವಾಸಿ ಭಾರತೀಯರಿಗೆ, ವಿದೇಶಗಳಲ್ಲಿ ಜಾಬ್ ಮಾಡ್ತಾ ಅಥವಾ ಯಾವುದೇ ಕಾರಣಕ್ಕೆ ವಿದೇಶಗಳಲ್ಲಿ ವಾಸಿಸ್ತಿರೋ ಭಾರತೀಯರಿಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಏನೇನು ಲೇಟೆಸ್ಟ್ ಆಪ್ಷನ್ಸ್ ಇವೆ, ಅವರಿಗೆ ಟರ್ಮ್ ಇನ್ಶೂರೆನ್ಸ್ ಯಾಕೆ ಮುಖ್ಯ, ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ನಾವು. NRI ಟರ್ಮ್ ಇನ್ಶೂರೆನ್ಸ್ ಯಾಕೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಟರ್ಮ್ ಇನ್ಶೂರೆನ್ಸ್ ಅನ್ನು ಸಿಂಪಲ್ ಇಂಡಿಯನ್ ಪಾಲಿಸಿ ಮಾಡಿಸೋದ್ರ ಮುಖಾಂತರ NRIಗಳು ಅವರ ಕುಟುಂಬದ ಭವಿಷ್ಯವನ್ನೇ ಸೇಫ್ ಮಾಡ್ಕೋಬಹುದು ಆರ್ಥಿಕವಾಗಿ. ಜೊತೆಗೆ ಅವರು ಕಷ್ಟಪಟ್ಟು ದುಡಿದು ಆಸೆ ಪಟ್ಟು ಖರೀದಿ ಮಾಡಿದ ಆಸ್ತಿಗಳೇ ಅವರ ಕುಟುಂಬಕ್ಕೆ ಬರ್ಡನ್ ಆಗದೆ ಇರೋ ಥರ ನೋಡ್ಕೋಬಹುದು. ಎಷ್ಟೋ NRIಗಳು ಗಲ್ಫ್ ಕಂಟ್ರೀಸ್ನಲ್ಲಿ ದುಡಿಯೋಕೆ ಶುರು ಮಾಡಿದ ತಕ್ಷಣವೇ EMI ಮಾಡಿಸ್ಕೊಂಡು ಅಥವಾ ಬೇರೆ ರೀತಿ ಸಾಲ ಮಾಡಿ ಊರಲ್ಲಿ ಕುಟುಂಬಕ್ಕಾಗಿ ಆಸ್ತಿ ಖರೀದಿ ಮಾಡ್ತಾ ಇರ್ತಾರೆ, ಅಥವಾ ಮನೆ ಕಟ್ಟಿಸ್ತಾ ಇರ್ತಾರೆ, ಅಥವಾ ಯಾವುದೋ ಬಿಸ್ನೆಸ್ನಲ್ಲಿ ಹೂಡಿಕೆ ಕೂಡ ಮಾಡಿರ್ಬೋದು. ಹೀಗಿರುವಾಗ ಬಹಳಷ್ಟು ಕೇಸಸ್ಸಲ್ಲಿ ಈ ರೀತಿಯಾಗಿದೆ. ದುರದೃಷ್ಟವಶಾತ್ ಒಂದು ವೇಳೆ ವಿದೇಶದಲ್ಲಿದ್ದಾಗಲೇ ದುರದೃಷ್ಟವಶಾತ್ ಯಾರಿಗೂ ಆಗಬಾರ್ದು, ಆದರೆ ಮೃತಪಟ್ಟರೆ ಅವರೇನಾದರೂ ಕೂಡ 50 ಲಕ್ಷ ರೂಪಾಯಿನೋ, 1 ಕೋಟಿ ರೂಪಾಯಿನೋ, 2 ಕೋಟಿ ರೂಪಾಯಿನೋ ಹೋಮ್ ಲೋನು ಅಥವಾ ಪ್ರಾಪರ್ಟಿ ಲೋನು ಅಥವಾ ಬಿಸ್ನೆಸ್ ಲೋನು ಈ ಥರದ್ದು ಏನಾದ್ರು ಇತ್ತು ಅಂದರೆ, ಆ ವ್ಯಕ್ತಿ ಇಲ್ಲ ಅಂದ್ರೂ ಆ ಲೋನ್ ಫ್ಯಾಮಿಲಿಯವರ ತಲೆ ಮೇಲೆ ಬಂದು ಕೂರುತ್ತಲ್ಲ, ಆಮೇಲೆ ಅದು ಕುಟುಂಬಕ್ಕೆ ಹೊಣೆಯಾಗುತ್ತೆ. ಸಾಲ ತೀರಿಸೋಕೆ ಅವ್ರು ಕಷ್ಟಪಡಬೇಕಾಗತ್ತೆ, ಆ ಮನೆಯನ್ನು ಉಳಿಸ್ಕೋಬೇಕು ಅಥವಾ ಪ್ರಾಪರ್ಟಿನ ಉಳಿಸ್ಕೋಬೇಕು ಅಂದರೆ ಅಲ್ವಾ. ಹೀಗಾಗಿ ಕೇವಲ 500-600 ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಕೋಟಿ ರೂಪಾಯಿವರೆಗೂ ಕುಟುಂಬಕ್ಕೆ ಲೈಫ್ ಕವರ್ ಕೊಡಿಸ್ಬೋದು. NRIಗಳ ಆಬ್ಸೆನ್ಸ್ನಲ್ಲೂ ಕುಟುಂಬದ ಹಣಕಾಸಿನ ಸಮಸ್ಯೆ ಯಾವುದೇ ರೀತಿ ಆಗದೆ ಇರೋ ಥರ ನೋಡ್ಕೋಬೋದು. ಇತ್ತೀಚೆಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಅಂತೂ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾ ಇರೋ NRIಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಅದನ್ನು ಡೇಟಾ ಹೇಳ್ತಾ ಇದೆ. ಅದರಲ್ಲೂ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ ಮೂಲಕ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ 18ರಿಂದ 60 ವರ್ಷದ NRIಗಳ ಸಂಖ್ಯೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬರೋಬ್ಬರಿ 130% ಜಂಪ್ ಆಗಿದೆ. ಹಾಗಿದ್ರೆ ಭಾರತದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಏನೇನು ಆಪ್ಷನ್ಸ್ ಇವೆ? ಅತಿ ಕಡಿಮೆ ಬೆಲೆ, ದೊಡ್ಡ ಕವರೇಜ್, ವರ್ಲ್ಡ್ ವೈಡ್ ಕವರೇಜ್. UAE, ಸಿಂಗಪುರ್ಗಿಂತಲೂ 30-50% ಕಮ್ಮಿ ಪ್ರೀಮಿಯಂನಲ್ಲಿ ಭಾರತದ ಟರ್ಮ್ ಪ್ಲಾನ್ ಸಿಗ್ತಾ ಇವೆ. ತಿಂಗಳಿಗೆ ಕೇವಲ 500-600 ರೂಪಾಯಿ ಒಳಗಿನ ಪ್ರೀಮಿಯಂನಲ್ಲಿ 1 ಕೋಟಿ ರೂಪಾಯಿ ಲೈಫ್ ಕವರ್ ಇರೋ ಪ್ಲಾನ್ಸ್ ಶುರುವಾಗ್ತವೆ. ಎಷ್ಟು ಕಮ್ಮಿ ವಯಸ್ಸಿಗೆ ತಗೊಳ್ತೀವೋ ಅಷ್ಟು ಕಮ್ಮಿ ಪ್ರೀಮಿಯಂ ಅದೇ ಲಾಕ್ ಆಗಿಬಿಡುತ್ತೆ. ಮುಂದಿನ 20-30 ವರ್ಷಗಳ ಏನು ಡ್ಯೂರೇಷನ್ ನೀವು ಮಾಡಿಸ್ಕೊತೀರಿ, ಆ ಅವಧಿಯುದ್ದಕ್ಕೂ ಪರ್ ಮಂತ್ ಅಷ್ಟೇ ಇರುತ್ತೆ, ಇನ್ಕ್ರೀಸ್ ಆಗಲ್ಲ. ಟರ್ಮ್ ಇನ್ಶೂರೆನ್ಸ್ನ ಮೇಜರ್ ಫೀಚರೇ ಅದು, ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ಅಲ್ಲದೆ NRIಗಳು NRE ಅಕೌಂಟ್ ಮೂಲಕ ಪ್ಲಾನ್ ಖರೀದಿ ಮಾಡಿದ್ರೆ 18% GST ವೇವರ್ ಕೂಡ ಸಿಗುತ್ತೆ. ಪ್ಲಸ್ ಆ್ಯನ್ಯುವಲ್ ಮೋಡ್ ತಗೊಂಡ್ರೆ, ಅಂದರೆ ವರ್ಷಕ್ಕೊಂದ್ಸಲ ಪ್ರೀಮಿಯಂ ಕಟ್ಟೋ ಆಪ್ಷನ್ ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಎಕ್ಸ್ಟ್ರಾ 5%. ಸೊ ಟೋಟಲ್ 23% ಎಕ್ಸ್ಟ್ರಾ ಡಿಸ್ಕೌಂಟ್ನಲ್ಲಿ ಇನ್ಶೂರೆನ್ಸ್ ತಗೋಬಹುದು. 30%ಗಿಂತ ಜಾಸ್ತಿ NRIಗಳು ಈ GST ವೇವರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಅಲ್ಲದೆ ಸರಾಸರಿ ವಾರ್ಷಿಕ ಆದಾಯ 35 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರೋ NRIಗಳಿಗೆ ಅವರಿಗೆ ಲೈಫ್ ಕವರೇಜ್ ಕೂಡ ಜಾಸ್ತಿ ಬೇಕಾಗತ್ತಲ್ಲ. ಸೊ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳನ್ನು ಭಾರತೀಯ ಕಂಪನಿಗಳು ಆಫರ್ ಮಾಡ್ತಾ ಇವೆ. UK, US ಪಾಲಿಸಿ ಟರ್ಮ್ ಕೇವಲ 30-40 ವರ್ಷ ಇರುತ್ತಲ್ಲ, ಜೊತೆಗೆ ಲೈಫ್ ಕವರೇಜ್ ಕೂಡ 85 ವರ್ಷಗಳವರೆಗೆ ಸಿಗುತ್ತೆ. ಆದರೆ ಭಾರತದಲ್ಲಿ ಇನ್ನೂ ಹೆಚ್ಚಿನ ಅವಧಿಯ ಪಾಲಿಸಿ ಟರ್ಮ್ ಇರುತ್ತೆ, ಜೊತೆಗೆ ಕವರೇಜ್ ಕೂಡ ಜೀವನ ಪೂರ್ತಿ ಇರೋ ರೀತಿ ಆಪ್ಷನ್ಸ್ ಕೂಡ ಇವೆ. ಅಂದರೆ ಆಲ್ಮೋಸ್ಟ್ 99 ಇಯರ್ಸ್ ಆಫ್ ಏಜ್ ತನಕವೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳಿದಾವೆ. ಲೈಫ್ ಪೂರ್ತಿ ಇನ್ಶೂರ್ಡ್ ಆಗಿರೋಕೆ ಅವಕಾಶ ಸಿಗುತ್ತೆ. ಇನ್ನು ನೀವು ಭಾರತೀಯ ಕಂಪನಿ ಮೂಲಕ ಇನ್ಶೂರೆನ್ಸ್ ತಗೊಳ್ತಾ ಇದ್ರು ಕೂಡ ನೀವಿರೋ ಜಾಗದಲ್ಲೇ ಮೆಡಿಕಲ್ ಟೆಸ್ಟ್ ತಗೋಬಹುದು. ನೀವಿರೋ ದೇಶದ ಥರ್ಡ್ ಪಾರ್ಟಿ ಸ್ಟಾಫ್ ಬಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ, ಅದು ಕೂಡ ಯಾವುದೇ ಅಡಿಷನಲ್ ಕಾಸ್ಟ್ ಇಲ್ಲದೆ.
ಅಲ್ಲದೆ ಇತ್ತೀಚೆಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋರು ಲಿಮಿಟೆಡ್ ಪೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಕೂಡ ಕೆಲವರು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಕಡಿಮೆ ಅವಧಿಯಲ್ಲಿ, ಅಂದ್ರೆ ಒಂದು 10 ವರ್ಷಗಳಲ್ಲೇ ಪ್ರೀಮಿಯಂ ಕಟ್ಟಿ ಮುಗಿಸ್ಬಿಡೋದು, ಈ ರೀತಿದನ್ನು ಕೂಡ ಕೆಲವರು ಚೂಸ್ ಮಾಡ್ತಿದ್ದಾರೆ. ಅಂದ್ರೆ ಗ್ರಾಹಕರು ಒಟ್ಟು ಕಟ್ಟೋ ಪ್ರೀಮಿಯಂ ಮೊತ್ತ ಕಮ್ಮಿ ಆಗುತ್ತೆ ಅಂತ. ಕವರೇಜ್ ಮಾತ್ರ ಲಾಂಗ್ ಟರ್ಮ್ ಹಾಗೇ ಇರುತ್ತೆ, ಮುಂದಿನ 30 ವರ್ಷಕ್ಕೋ 40 ವರ್ಷಕ್ಕೋ ಮಾಡಿಸಿರ್ತೀರಲ್ಲ ಅಷ್ಟೇ ಇರುತ್ತೆ. ಕಟ್ಟೋ ತಿಂಗಳು ಕಟ್ಕೊಂಡು ಹೋಗೋದೇನಕ್ಕೆ, ದುಡಿಯೋ ಟೈಮ್ನಲ್ಲೇ ಅವೆಲ್ಲ ಮುಗಿದು ಬಿಡಲಿ ಅಂತ ಜಾಸ್ತಿ ಕಟ್ಬಿಟ್ಟು ಒಂದು 10 ವರ್ಷದಲ್ಲೇ ಮುಗಿಸೋ ರೀತಿನೂ ಕೂಡ ಕೆಲವರು ಮಾಡಿಸ್ಕೊಳ್ತಿದ್ದಾರೆ. ಏನೋ ಇಂಟ್ರೆಸ್ಟಿಂಗ್ ಫೀಚರ್ ಅಂದ್ರೆ ಪ್ರೀಮಿಯಂ ವಾಪಸ್ ಪಡೆಯೋ ಆಪ್ಷನ್. ಎಷ್ಟೋ ಜನರಿಗೆ ಟರ್ಮ್ ಇನ್ಶೂರೆನ್ಸ್ ಎಲ್ಲ ಚೆನ್ನಾಗಿದೆ, ಕಟ್ಟಿರೋ ದುಡ್ಡು ವಾಪಸ್ ಬರಲ್ವಲ್ಲ, ಚೆನ್ನಾಗಿ ಬದುಕ್ಬಿಟ್ಟೆ ನಾನು ಅಂತ ಹೇಳಿದ್ರೆ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇದೆ. ಅಂತವರು ಪ್ರೀಮಿಯಂ ಬ್ಯಾಕ್ ಅನ್ನೋ ಪ್ಲಾನ್ಸ್ ಇದಾವೆ. ಒಂದಷ್ಟು ಕಂಪನಿಗಳು ಈ ಫೀಚರ್ ಆಫರ್ ಮಾಡ್ತಿವೆ. ರೆಗ್ಯುಲರ್ ಟರ್ಮ್ ಪ್ಲಾನ್ಗಳಿಂದ ಇವುಗಳ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಕಟ್ಟಿರೋ ದುಡ್ಡೆಲ್ಲ ಪಾಲಿಸಿ ಅವಧಿಯಲ್ಲಿ ನಮಗೇನು ಆಗಲಿಲ್ಲ. 30 ವರ್ಷಕ್ಕೆ ಪಾಲಿಸಿ ಎಂಟರ್ ಆಗಿದ್ದು 60 ವರ್ಷ ಆಯ್ತು, ಈಗ 30 ವರ್ಷ ಪಾಲಿಸಿ ಅವಧಿ, ನಾನು ಚೆನ್ನಾಗಿ ಬದುಕಿಬಿಟ್ಟೆ ಅಂತ ಹೇಳಿದ್ರೆ ಕಟ್ಟಿರೋ ದುಡ್ಡೆಲ್ಲ ವಾಪಸ್ ಬರುವಂಥ ಫೀಚರ್ ಇರೋ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ಗಳು ಕೂಡ ಇದಾವೆ. ಇನ್ನು ಇದರ ಜೊತೆಗೆ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಟರ್ಮಿನಲ್ ಇಲ್ನೆಸ್ಗೆ ತುತ್ತಾದರೆ, ಅಂದರೆ ಗುಣಪಡಿಸಲಾಗದ ಕಾಯಿಲೆಗಳಿಗೆ, ಗಂಭೀರ ಸಮಸ್ಯೆಗಳಿಗೆ ತುತ್ತಾದರೆ ಅರ್ಲಿ ಪೇಔಟ್ ಸಿಗೋ ಆಪ್ಷನ್ಸ್ ಕೂಡ ಇವೆ. ಆ ರೀತಿಯ ಅರ್ಲಿ ಪೇಔಟ್ ಆಪ್ಷನ್ಸ್ ಇರೋ ಟರ್ಮ್ ಪ್ಲಾನ್ಸ್ ಅನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಅದರ ಜೊತೆಗೆ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಪರ್ಮನೆಂಟ್ ಡಿಸಬಿಲಿಟಿಗೆ ತುತ್ತಾದರೆ, ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ದುರಂತಗಳಾಗಿ ಕೈಕಾಲು ಕಳ್ಕೊಂಡ್ರೆ ಪ್ರೀಮಿಯಂ ಕಟ್ಟೋದನ್ನ ನಿಲ್ಲಿಸಬಹುದು. ಅವರ ಪರವಾಗಿ ಕಂಪನಿಯೇ ಪ್ರೀಮಿಯಂ ಕಟ್ಕೊಳ್ಳೋ ವೇವರ್ ಆಫ್ ಪ್ರೀಮಿಯಂ ಆಪ್ಷನ್ ಕೊಡೋ ಪ್ಲಾನ್ಸ್ ಕೂಡ ಇವೆ. ಈ ರೀತಿ ಸಾಕಷ್ಟು ಅಡಿಷನಲ್ ಫೀಚರ್ಸ್ ಅನ್ನ ನೀವು ಚೂಸ್ ಮಾಡಿಕೊಂಡು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು. ಭಾರತದ ಎಲ್ಲ ಟಾಪ್ ಕಂಪನಿಗಳ ಟರ್ಮ್ ಪ್ಲಾನ್, ಆಫರ್, ಡಿಸ್ಕೌಂಟ್ ಎಲ್ಲ ಕಂಪೇರ್ ಮಾಡಿ ಚೆಕ್ ಮಾಡಿ ನೀವು ಅಪ್ಲೈ ಮಾಡಬಹುದು. NRIಗಳು ಆಗಲೇ ಹೇಳಿದ ಹಾಗೆ ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ NRIಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ಭಾರತದ ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿರೋ NRIಗಳ ಪೈಕಿ 65% ಗಲ್ಫ್ ರೀಜನ್ ನಲ್ಲಿ ಇರೋರೇ ತಗೊಳ್ತಿದ್ದಾರೆ ಅನ್ನೋದು ಕೂಡ ಒಂದು ಡೇಟಾ. ಅದರಲ್ಲೂ UAE ನಲ್ಲಿರೋರೇ 35% ಪಾಲು ಹೊಂದಿದ್ದಾರೆ. ಇದರಲ್ಲಿ 12% US ಕೆನಡಾದಲ್ಲಿ, 15% UK ಯುರೋಪ್ನಲ್ಲಿ, 8% ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ನೀವು NRI ಆಗಿದ್ದು ನಿಮಗೂ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. NRI ಟರ್ಮ್ ಪ್ಲಾನ್ಗಳ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಅಪ್ಲೈ ಮಾಡಿ ಪರ್ಚೇಸ್ ಮಾಡಬಹುದು. ನಿಮ್ಮ NRI ಮಿತ್ರರಿಗೂ ಇದನ್ನ ಶೇರ್ ಮಾಡಬಹುದು, ಮಾಹಿತಿಯನ್ನು ಕೊಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.